ಪ್ರಪಂಚದಲ್ಲಿ ಕಂಡುಬರುವಂತಹ ಒಂದು ಸಂಪದ್ಭರಿತವಾಗಿರ್ತಕ್ಕಂಥ ರಾಷ್ಟ್ರವಾಗಿದ್ದು ತನ್ನದೇ ಆಗಿರ್ತಕ್ಕಂತಹ ಒಂದು ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿದೆ. ಭಾರತವು ಪ್ರಪಂಚದಲ್ಲಿ ಜನಸಂಖ್ಯೆಯಲ್ಲಿ 2ನೇ ಸ್ಥಾನವನ್ನು ಪಡೆದಿದ್ದು ವಿಸ್ತೀರ್ಣದಲ್ಲಿ 7ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇತಿಹಾಸದ ಪಿತಾಮಹರಾಗಿರುವಂತಹ ಹೆರೋಡೋಟಸ್ ಅಂತಕ್ಕಂಥವರು ಸಹ ಭಾರತವನ್ನ ಅತ್ಯಾಧುನಿಕ ಜನಸಂಖ್ಯೆಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ಎಂದು ವರ್ಣಿಸಿದ್ದಾರೆ. ನಮ್ಮ ಭಾರತದ ಒಂದು ತನ್ನದೇ ಆಗಿರ್ತಕ್ಕಂಥ ಒಂದು ವೈವಿಧ್ಯತೆ, ವಿಶಿಷ್ಟ ಮತ್ತು ವಿಶೇಷವಾಗಿರ್ತಕ್ಕಂಥ ಲಕ್ಷಣಗಳನ್ನು ಪಡೆದುಕೊಂಡಿವೆ. ಅವು ಯಾವುವು ಅನ್ನೋದ್ರ ಬಗ್ಗೆ ಒಂದೊಂದನ್ನಾಗಿ ಈಗ ಜೊತೆ ಚರ್ಚೆಯನ್ನು ಮಾಡುತ್ತೇನೆ. ದ ಸ್ಪೆಷಲ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಹಿಸ್ಟ್ರಿ. India is one of the greatest country of the world. India is 7th largest country in the area and the 2nd largest country in the population. Herodotus also mentioned that India has the land of largest population. The land of largest population. ದ ಸ್ಪೆಷಲ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಹಿಸ್ಟ್ರಿ. ಏನು ಹಾಗಾದರೆ ಈ ಒಂದು ಭಾರತದ ಇತಿಹಾಸದ ಪ್ರಮುಖವಾಗಿರತಕ್ಕಂಥ ವಿಶಿಷ್ಟ ಲಕ್ಷಣಗಳು ಏನನ್ನೋದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಬರೋಣ. ಮೊದಲಿಗೆ ನೋಡ್ತಾ ಬರೋದಾದ್ರೆ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ದ ಫ್ಯೂಚರ್ ಆಫ್ ದಿ ಇಂಡಿಯನ್ ಹಿಸ್ಟ್ರಿ, ದ ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಅಂಡ್ ಕಲ್ಚರ್. ಏನೀಗಂದ್ರೆ ನಮ್ಮ ಭಾರತ ಅಂತಕ್ಕಂಥದ್ದು ಅತ್ಯಂತ ಪುರಾತನ ಕಾಲದಿಂದಲೂ ಸಹ ತನ್ನದೇ ಆಗಿರ್ತಕ್ಕಂತಹ ಒಂದು ಇತಿಹಾಸ, ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಹೊಂದಿದೆ. ಸುಮಾರು ನಮ್ಮ ಭಾರತದ ಒಂದು ಹಿನ್ನೆಲೆಯನ್ನು ನೋಡ್ತಾ ಬಂದ್ರೆ ಸುಮಾರು 4000 ವರ್ಷಗಳ ತನ್ನದೇ ಆಗಿರುವಂತಹ ಒಂದು ನಾಗರಿಕತೆ, ಸಂಸ್ಕೃತಿ ಮತ್ತು ಇತಿಹಾಸವನ್ನ ಹೊಂದಿದೆ ಅಂತ ನಾವಿಲ್ಲಿ ನೋಡ್ತಾ ಬರ್ತೀವಿ. ದ ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಅಂಡ್ ಕಲ್ಚರ್. ಇಂಡಿಯಾ ಆಸ್ ಒನ್ ಆಫ್ ದಿ ಅರ್ಲಿಯೆಸ್ಟ್ ಹಿಸ್ಟೋರಿಯನ್ಸ್ ಇನ್ ದಿ ವರ್ಲ್ಡ್. ಸೊ ಇಟ್ ಹ್ಯಾಸ್ ದ 4000 years of the continuous civilization, culture and history. ಸುಮಾರು 4000 ವರ್ಷಗಳ ಒಂದು ಇತಿಹಾಸವನ್ನ ಹೊಂದಿದೆ ಅಂತ ನಾವು ನೋಡ್ತಾ ಬರ್ತೀವಿ. ಅನದರ್ ಒನ್, ಎರಡನೇದೇನಪ್ಪ ಅಂದ್ರೆ ಸ್ತರಬದ್ಧ ವಿಕಾಸ, ಎವಲ್ಯೂಷನ್ ಇನ್ ಫಾಸಸ್ ಅಂತ ಕರೀತೀವಿ. ಸ್ತರಬದ್ಧ ವಿಕಾಸ, ಎವಲ್ಯೂಷನ್ ಇನ್ ಫಾಸಸ್ ಅಂದ್ರೆ ನಮ್ಮ ಭಾರತವು ಒಂದು ನಾಗರಿಕತೆಯಿಂದ ಮತ್ತೊಂದು ಸಂಸ್ಕೃತಿಗೆ, ಒಂದು ಸಂಸ್ಕೃತಿಯಿಂದ ಮತ್ತೊಂದು ಧರ್ಮಕ್ಕೆ ಒಂದು ನಿರಂತರವಾಗಿರ್ತಕ್ಕಂಥ ಒಂದು ಕೊಂಡಿಯನ್ನ ಹೊಂದಿದೆ. ಇದು ಸ್ತರಬದ್ಧವಾಗಿ ಸಂಪರ್ಕವನ್ನ ಇಟ್ಕೊಂಡಿದೆ ಅಂತಕ್ಕಂಥ ಅರ್ಥವನ್ನ ಇಲ್ಲಿ ಕೊಡುತ್ತೆ ಅಂತ. ಅಂದ್ರೆ ಸಿಂಧೂ ನಾಗರಿಕತೆಯಿಂದ ವೇದಿಕ ಸಂಸ್ಕೃತಿಗೆ, ವೇದಿಕ ಸಂಸ್ಕೃತಿಯಿಂದ ಇಸ್ಲಾಂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಗಳ ಮೇಲೆ ಹೀಗೆ ಒಂದು ಕೊಂಡಿಯಿಂದ ಇನ್ನೊಂದು ಕೊಂಡಿಗೆ ನಿರಂತರವಾಗಿರ್ತಕ್ಕಂಥ ಒಂದು ವಿಕಾಸವನ್ನ ನಮ್ಮ ಭಾರತ ಹೊಂದಿದೆ. ಇದು ಭಾರತದ ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣವನ್ನಾಗಿ ಇದರಲ್ಲಿ ನಾವು ನೋಡ್ತಾ ಬರ್ತೀವಿ. ಅಂದ್ರೆ ದ ಎವಲ್ಯೂಷನ್ ಇನ್ ಫಾಸಸ್, ವಿ ಫೈಂಡ್ ಇನ್ ಕನೆಕ್ಟಿಂಗ್ ಚೈನ್ ಇನ್ ಎವೆಂಟ್ಸ್ ಫ್ರಮ್ ಇಂಡಸ್ ಟು ವೇದಿಕ್ ಟು ಇಸ್ಲಾಂ ಟು ಕ್ರಿಶ್ಚಿಯನ್. ಇದು ಒಂದು ಪ್ರಮುಖ, ದಿಸ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ದ ಫ್ಯೂಚರ್ಸ್ ಆಫ್ ದಿ ಇಂಡಿಯನ್ ಹಿಸ್ಟ್ರಿ. ಇದು ಭಾರತ ಇತಿಹಾಸದ ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣವನ್ನಾಗಿ ನಾವು ನೋಡ್ತಾ ಬರ್ತೀವಿ. ಮೂರನೇ ಅಂಶ ಏನು ಅಂತಂದ್ರೆ ವಿದೇಶಿಯರ ದಾಳಿ. ಇದು ಭಾರತದ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಲಕ್ಷಣವಾಗಿದೆ. ಅನದರ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ದ ಸ್ಪೆಷಲ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಹಿಸ್ಟ್ರಿ, ದ ಫಾರಿನ್ ಇನ್ವೇಷನ್. ನಾನು ಅವಾಗಲೇ ಹೇಳಿದಂಗೆ ನಮ್ಮ ಭಾರತ ಅಂತಕ್ಕಂಥದ್ದು ಒಂದು ಸಂಪದ್ಭರಿತವಾಗಿರ್ತಕ್ಕಂಥ ರಾಷ್ಟ್ರವಾಗಿದ್ದರಿಂದ ಈ ನಮ್ಮ ಭಾರತದ ಮೇಲೆ ಹಲವಾರು ವಿದೇಶಿಗರು ಅಂತಕ್ಕಂಥವ್ರು ದಾಳಿಯನ್ನ ಮಾಡ್ತಾರೆ. ಅಂತ ಪ್ರಮುಖ ವಿದೇಶಿಗರು ಯಾರು ಅಂತಂದ್ರೆ ಹೂಣರು, ಗ್ರೀಕರು, ಹರಪ್ಪರು, ಮತ್ತೆ ಭಾರತೀಯನ್ನರು, ಟರ್ಕರು, ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಫ್ರೆಂಚರು, ಹೀಗೆ ಹಲವಾರು ವಿದೇಶಿಗಳು ಅಂತಕ್ಕಂಥವ್ರು ಭಾರತದ ಮೇಲೆ ದಾಳಿಯನ್ನು ಮಾಡಿ ಭಾರತದಲ್ಲಿರುವಂತಹ ಸಂಪತ್ತನ್ನು ಏನ್ ಮಾಡ್ತಾರೆ ಅಂದ್ರೆ ಲೂಟಿಯನ್ನು ಮಾಡ್ತಾರೆ. ಇದು ನಮ್ಮ ಭಾರತ ಹಲವಾರು ರಾಷ್ಟ್ರಗಳ ದಾಳಿಗೆ ತುತ್ತಾಗಿರ್ತಕ್ಕಂಥ ಒಂದು ದೇಶವಾಗಿದೆ. ಇದು ನಮ್ಮ ಭಾರತದ ಒಂದು ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣವನ್ನಾಗಿ ನಾವು ನೋಡ್ತಾ ಬರ್ತೀವಿ. ಓಕೆ, ಸಿ ದ ಇನ್ವೇಷನ್ಸ್, ದ ಫಾರಿನ್ ಇನ್ವೇಷನ್ಸ್ ಅಂತ ಕರಿತೀವಿ. ಸೊ ದ ಇಂಡಿಯಾ invasions from number of the foreign countries like Hunas, Turks, Arabs
and Portuguese, French, Britishers, the number of the countries attacked on India, they also looted the Indian beauty of the wealth. ಭಾರತದ ಒಂದು ಸಂಪತ್ತನ್ನು ಏನು ಮಾಡ್ತಾರೆ ಅಂದರೆ ಲೂಟಿ ಮಾಡ್ತಾರೆ. ದಿಸ್ ವಾಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ದ ಸ್ಪೆಷಲ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಹಿಸ್ಟ್ರಿ. ಇದು ಭಾರತ ಇತಿಹಾಸದ ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣವನ್ನಾಗಿ ನಾವು ನೋಡ್ತಾ ಬರ್ತೇವೆ. ಇದಾದ್ಮೇಲೆ 4ನೇ ಅಂಶ ಏನಪ್ಪಾ ಅಂದ್ರೆ ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ ಅಂತ ಕರಿತೀವಿ, ಅಥವಾ ಒಂದು ಸರ್ವಧರ್ಮಗಳ ಸಮನ್ವಯದಿಂದ ಕೂಡಿರ್ತಕ್ಕಂಥ ಭಾರತ ಅಂತಲೂ ಸಹ ನಾವು ಕರೀತಾ ಬರ್ತೀವಿ. ಅಂದ್ರೆ ದ ಡಾಮಿನೇಟ್ ಅಂಡ್ ಟೋಲರೇಟ್ ಹಿಂದೂ ಫೇತ್ ಅಂತ ಕರಿತೀವಿ. ಅಂದ್ರೆ ಡಾಮಿನೇಟ್ ಅಂಡ್ ಟೋಲರೇಟ್ ಹಿಂದೂ ಫೇತ್ ಅಂತ ಕರಿತೀವಿ. ನೋಡಿ, ನಮ್ಮ ಭಾರತದ ಸರ್ವ ಧರ್ಮಗಳ ಸಮನ್ವಯ ದೇಶ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ನಮ್ಮ ಭಾರತದಲ್ಲಿ ಹಲವಾರು ಧರ್ಮಗಳು ಅಂತಕ್ಕಂಥದ್ದು ನೆಲೆಸಿದ್ದು, ಎಲ್ಲ ಒಂದು ಧರ್ಮಗಳು ಸಾಮರಸ್ಯದ ಮನೋಭಾವದಿಂದ, ಒಂದು ಐಕ್ಯತೆಯ ಒಂದು ಮನೋಭಾವದಿಂದ ಇಲ್ಲಿ ತನ್ನ ಜೀವನವನ್ನು ಮಾಡ್ತಾ ಇದೆ. ಹಾಗಾಗಿ ನಮ್ಮ ಭಾರತವನ್ನ ಹಲವಾರು ಧರ್ಮಗಳ ತವರು ಮನೆ ಅಂತ ಕರೀತಾರೆ, ಅಥವಾ ಸರ್ವ ಧರ್ಮಗಳ ಸಮನ್ವಯ ದೇಶ ಭಾರತ ಅಂತ ಕರೀತಾರೆ. ನಮ್ಮ ಭಾರತದಲ್ಲಿ ಈ ಒಂದು ಜೈನ ಧರ್ಮ, ಬೌದ್ಧ ಧರ್ಮ, ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಸಿಖ್ ಧರ್ಮ, ಪಾರ್ಸಿ ಧರ್ಮ, ಹೀಗೆ ಹಲವಾರು ಧರ್ಮಗಳಿಂದ ಕೂಡಿರ್ತಕ್ಕಂತಹ ದೇಶವೇ ನಮ್ಮ ಭಾರತ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. ಎಲ್ಲ ಧರ್ಮಗಳು ಅಂತಕ್ಕಂಥದ್ದು ಕೆಲವೊಂದು ತತ್ವಗಳಲ್ಲಿ ನಂಬಿಕೆಯನ್ನು ಇಟ್ಕೊಂಡು ತನ್ನ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇರ್ತವೆ. ಓಕೆ, ದ ಡಾಮಿನೇಟ್ ಅಂಡ್ ದ ಟೋಲರೆಂಟ್ ಹಿಂದೂ ಫೇತ್ ಅಂತ ಕರೀತೀವಿ. India is home for all religions. India is home for all religions. So all religions like the Jainism, Buddhism, Christianity, Islam, Hinduism, Parsi. So all the religious, they lived very harmoniously. ಅವರೆಲ್ಲ ಹೇಗೆ ಬದುಕಿದ್ದಾರೆ ಅಂದರೆ ಸಾಮರಸ್ಯದಿಂದ ತನ್ನ ಜೀವನವನ್ನು ಬದುಕಿದ್ದಾರೆ ಅಂತ ನಾವಿಲ್ಲಿ ನೋಡ್ತಾ ಬರ್ತೀವಿ. ಸೊ ಆಲ್ ರಿಲಿಜಿಯನ್ ಪೀಪಲ್ ಬಿಲೀವ್ ದಿ ಕಾನ್ಸೆಪ್ಟ್ ಆಫ್, ಎಲ್ಲ ಧರ್ಮೀಯರು ಒಂದು ಪರಿಕಲ್ಪನೆಯಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಆ ನಂಬಿಕೆ ಯಾವುದಂದ್ರೆ ವಸುದೈವ ಕುಟುಂಬಕಂ ಅಂಡ್ ಸರ್ವೇ ಜನ ಸುಖಿನೋ ಭವಂತು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲಾ ಧರ್ಮೀಯರು ಅಥವಾ ನಮ್ಮ ಭಾರತೀಯರ ಒಂದು ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆ ತತ್ವ ಏನು ಅಂತಂದ್ರೆ ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು. ಓಕೆ, ದ ಇಂಡಿಯನ್ ಪೀಪಲ್ ಬಿಲೀವ್ ದಿ ಕಾನ್ಸೆಪ್ಟ್ ಆಫ್ ವಸುದೈವ ಕುಟುಂಬಕಂ ಅಂಡ್ ಸರ್ವೇ ಜನ ಸುಖಿನೋ ಭವಂತು. ಏನು ವಸುದೈವ ಕುಟುಂಬಕಂ ಅಂತಂದ್ರೆ ಇಡೀ ವಿಶ್ವವೇ ಒಂದು ಕುಟುಂಬ, ಇಡೀ ಪ್ರಪಂಚದಲ್ಲಿ ಎಲ್ಲಾ ಜನರು ನಾವೆಲ್ಲ ಒಂದು ಕುಟುಂಬದ ರೀತಿಯಲ್ಲಿ ಬದುಕಬೇಕು ಅಂತಕ್ಕಂಥದ್ದು. ಸರ್ವೇ ಜನ ಸುಖಿನೋ ಭವಂತು ಅಂತಂದ್ರೆ ಸೊ ಏನಂದ್ರೆ ಪ್ರಪಂಚದಲ್ಲಿರ್ತಕ್ಕಂತಹ ವಿಶ್ವದಲ್ಲಿರ್ತಕ್ಕಂಥ ಎಲ್ಲಾ ಜನರು ಸುಖವಾಗಿರಲಿ, ಯಾರಿಗೂ ಸಹ ಏನು ಸಮಸ್ಯೆಗಳಾಗಬಾರದು ಅನ್ನುವಂಥ ತತ್ವದಲ್ಲಿ ಯಾರು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಭಾರತೀಯರು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಇದು ನಮ್ಮ ಭಾರತದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಮತ್ತು ಲಕ್ಷಣವನ್ನಾಗಿ ನಾವಿಲ್ಲಿ ಪರಿಗಣನೆಯನ್ನ ಮಾಡ್ತಾ ಬರ್ತೀವಿ. ಓಕೆ, ದ ಇಂಡಿಯನ್ ಪೀಪಲ್ಸ್ ಬಿಲೀವ್ ದಿ ಕಾನ್ಸೆಪ್ಟ್ ಆಫ್ ವಸುದೈವ ಕುಟುಂಬಕಂ ಅಂಡ್ ಸರ್ವೇ ಜನ ಸುಖಿನೋ ಭವಂತು. ವಸುದೈವ ಕುಟುಂಬಕಂ ಇಟ್ ಮೀನ್ಸ್ ಹೋಲ್ ವರ್ಲ್ಡ್ ಈಸ್ ಎ ಒನ್ ಫ್ಯಾಮಿಲಿ. Whole world is a one family. Sarve jana sukhino bhavantu means let all the people be happy. Let all the people be happy. ಅಂದ್ರೆ ಎಲ್ಲರೂ ಸಹ ಏನಾಗಿರಲಿ, ಸುಖವಾಗಿರಲಿ ಅಂತಕ್ಕಂಥದ್ದು ದ ಮೈನ್ ಇಂಪಾರ್ಟೆಂಟ್ ಬಿಲೀವ್ ದಿ ಕಾನ್ಸೆಪ್ಟ್ ಆಫ್ ಇಂಡಿಯನ್ ಪೀಪಲ್ಸ್. ಇದು ಜನರ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನಾಗಿ ನಾವಿಲ್ಲಿ ನೋಡ್ತಾ ಬರ್ತೀವಿ. ಓಕೆ, ಅರ್ಥ ಆಗ್ತಾ ಇದೆಯಲ್ವಾ? ಸೊ ಇದೆಲ್ಲ ನಿಮಗೆ 5 ಮಾರ್ಕ್ಸ್ ಕೇಳಿದ್ರೆ ಈ ತರ ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ. ಸೊ ಅದನ್ನು ದಯವಿಟ್ಟು ಲೆಸನ್ಸ್ ಮಾಡಬೇಕಾದ್ರೆ ಎಲ್ಲರೂ ಪಾಯಿಂಟ್ಸ್ ಬರೆಯೋಕ್ಕಾಗಲ್ಲ. ಅವುಗಳೆಲ್ಲ ನೀವು ಕ್ಲಾಸಲ್ಲಿ ಇರಬೇಕಾದ್ರೆ ನಾವು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವೋ ಆ ಥರ ನೀವು ಒಂದು ಪೆನ್ನು ಬುಕ್ ಇಟ್ಕೊಂಡು ಅದನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಬರ್ಕೋಬೇಕಾಗುತ್ತೆ. ನಿಮ್ಗೆ ಕೇಳ್ತಾರೆ ನೇಮ್ ಎನಿ ಟು ರಿಲಿಜಿಯನ್ಸ್ ಆಫ್ ದಿ ಇಂಡಿಯಾ, ಭಾರತದ ಯಾವುದಾದ್ರೂ 2 ಧರ್ಮಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ಸೊ ಅವೆಲ್ಲ ನಿಮ್ಗೆ ಬಹಳಷ್ಟು ಇಂಪಾರ್ಟೆನ್ಸ್ ಆಗಿರುತ್ತೆ. ದಯವಿಟ್ಟು ಅವನ್ನೆಲ್ಲ ನೀವು ಬರ್ಕೊಳ್ತಾ ಹೋಗ್ಬೇಕಾಗುತ್ತೆ. ಏನಾದರೂ ಒಂದು ವೇಳೆ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ನನಗೆ ಹೇಳ್ಕೊಡ್ತೀನಿ. ಸೊ ಇದಾದಮೇಲೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಏನಪ್ಪ ಅಂದರೆ ಜಗತ್ತಿಗೆ ಕೊಡುಗೆಗಳು. ಜಗತ್ತಿಗೆ ಕೊಡುಗೆಗಳು ಅಂದ್ರೆ ಯಾವ ರಾಷ್ಟ್ರ? ನಮ್ಮ ರಾಷ್ಟ್ರ, ನಮ್ಮ ಭಾರತ ಅಂತಕ್ಕಂಥದ್ದು ಪ್ರಪಂಚಕ್ಕೆ, ಜಗತ್ತಿಗೆ ಏನು ಕೊಡುಗೆಗಳನ್ನ ಕೊಟ್ಟಿದೆ. ಸೊ ದ ಕಾಂಟ್ರಿಬ್ಯೂಷನ್ಸ್ ಟು ದಿ ವರ್ಲ್ಡ್, ದ ಇಂಡಿಯಾ ಕಾಂಟ್ರಿಬ್ಯೂಷನ್ಸ್ ಟು ದಿ ವರ್ಲ್ಡ್ ಅಂದ್ರೆ ಭಾರತ ಅಂತಕ್ಕಂಥದ್ದು ಪ್ರಪಂಚಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದೆ ಅಂತ ನೋಡಿ. ನಮ್ಮ ಭಾರತ ಅಂತಕ್ಕಂಥದ್ದು ಪ್ರಪಂಚಕ್ಕೆ ತನ್ನದೇ ಆಗಿರ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿದೆ. ಯಾಕಂದ್ರೆ ನಮ್ಮ ಭಾರತ ಪ್ರಾಚೀನ ಕಾಲದಿಂದ ತಗೊಂಡಕ್ಕೆ ಬಂದಾಗ ಅನೇಕ ಕ್ಷೇತ್ರಗಳಲ್ಲಿ, ಅನೇಕ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಸಾಧನೆ, ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ. ಹಾಗಾದ್ರೆ ನಮ್ಮ ಭಾರತ ಅಂತಕ್ಕಂಥದ್ದು ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂತಹ
ಸಾಧನೆ ಅಥವಾ ಕೊಡುಗೆಗಳು ಅಂತಕ್ಕಂಥದ್ದು ಏನು ಅನ್ನೋದನ್ನು ನೋಡೋದು ಅಂದರೆ ನಮ್ಮ ಭಾರತವು ವಿಭಿನ್ನ ಕ್ಷೇತ್ರಗಳಾಗಿರುವಂತಹ ಕಲೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ನೃತ್ಯ, ಸಂಗೀತ, ತತ್ವಜ್ಞಾನ, ಗಣಿತ, ಜ್ಯೋತಿಷ್ಯ, ಆಯುರ್ವೇದ, ಯೋಗ, ಶಿಕ್ಷಣ, ಹೀಗೆ ಹಲವಾರು ವಿಭಿನ್ನ ಕ್ಷೇತ್ರಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಅದ್ಭುತ ಕೊಡುಗೆಗಳನ್ನು ನಮ್ಮ ಭಾರತ ಅಂತಕ್ಕಂಥದ್ದು ಕೊಟ್ಟಿದೆ ಅಂತ ನಾವಿಲ್ಲಿ ನೋಡ್ತಾ ಬರ್ತೀವಿ. ಓಕೆ, ದ ಇಂಡಿಯಾ ಹ್ಯಾಸ್ ಪ್ರೊವೈಡೆಡ್ ದ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ಸ್ ಟು ದಿ ವರ್ಲ್ಡ್. The India provided the greatest contributions noteworthy fields like that art and architectures, music, dance, philosophy, astronomy, astrology, Ayurveda, yoga, medicine. We can see the number of the fields. ನಾವು ನೋಡಬಹುದು ಹಲವಾರು ಒಂದು ಕ್ಷೇತ್ರಗಳಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ಅದ್ಭುತವಾಗಿರುವಂಥ ಕೊಡುಗೆಗಳನ್ನು ಕೊಟ್ಟಿದೆ ಅಂತ ನಾವು ನೋಡ್ತಾ ಬರ್ತೀವಿ. ಮೊದಲಿಗೆ ನೋಡ್ತಾ ಬಂದರೆ ನಮ್ಮ ಭಾರತ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೊಡುಗೆ ಏನಪ್ಪ ಅಂದರೆ ನಮ್ಮ ಭಾರತದಲ್ಲಿ ಕಂಡು ಬರುವಂಥ ಐತಿಹಾಸಿಕ ಸ್ಥಳಗಳು, ನಮ್ಮ ಭಾರತದಲ್ಲಿರುವಂತಹ ಪ್ರಮುಖ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳು ಅಂತಲೂ ಸಹ ಕರಿತೀವಿ. ಇದು ವಿಶ್ವಸಂಸ್ಥೆಯ ಅಧೀನದಲ್ಲಿ ಬರತಕ್ಕಂಥ ಯುನೆಸ್ಕೋ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ಕಂಡುಬರುವಂತಹ ಸುಮಾರು 30ಕ್ಕಿಂತ ಹೆಚ್ಚಿನ ಒಂದು ಐತಿಹಾಸಿಕ ಸ್ಥಳಗಳನ್ನು ವಿಶ್ವ ಪರಂಪರೆಯ ತಾಣಗಳು ಎಂದು ಗುರುತಿಸಿದೆ. ಏನಂತ ಗುರುತಿಸಿದೆ? ವಿಶ್ವ ಪರಂಪರೆಯ ತಾಣಗಳು ಎಂದು ಗುರುತಿಸಿದೆ. ಅಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಶ್ವ ಪರಂಪರೆಯ ತಾಣಗಳು ಯಾವ್ಯಾವು ಅವನ್ನ ನೀಟಾಗಿ ಬರ್ಕೋಬೇಕಾಗುತ್ತೆ. ಐವತ್ತು ಸಿಂಪಲ್ ಆಗಿ ಕನ್ನಡದಲ್ಲಿ ಇರೋವನ್ನ ಬರ್ಕೊಳ್ಳಿ. ಅವ್ಯಾವ್ಯಾವು ಅಂತಂದ್ರೆ ಅಜಾಂತ, ಎಲ್ಲೋರ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಹಂಪಿ, ಕೋನಾರ್ಕ್, ಜಂತರ್ ಮಂತರ್, ಗಯಾ, ಹೀಗೆ ಇನ್ನು ಸುಮಾರು 30ಕ್ಕಿಂತ ಹೆಚ್ಚಿನ ಒಂದು ಪ್ರಮುಖವಾಗಿರ್ತಕ್ಕಂತಹ ಐತಿಹಾಸಿಕ ಸ್ಥಳಗಳನ್ನು ನಮ್ಮ ಭಾರತ ಅಂತಕ್ಕಂಥದ್ದು ಹೊಂದಿದೆ ಅಂತ ನಾವಿಲ್ಲಿ ನೋಡ್ತಾ ಬರ್ತೀವಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದ ಇಂಡಿಯಾ, ದ ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಪ್ಲೇಸಸ್, the UNESCO means the United Nations Organization under the UNESCO has recognized the more than 30 historical places of the India. How many? 30 historical places of the India. The World Heritage Sites of India like Hampi, Badami, Pattadakallu, Aivole, Ellora, Ajanta, Gaya, Kanchi, and we can see the number of the most important world heritage sites of the India. ಯಾವುದು ನೀವು ಕೇಳ್ತಾರೆ, ನೇಮ್ ಎನಿ ಟು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆಫ್ ಇಂಡಿಯಾ. ಭಾರತದ ಯಾವುದಾದ್ರೂ 2 ಐತಿಹಾಸಿಕ ಅಥವಾ ವಿಶ್ವ ಪರಂಪರೆಯ ತಾಣಗಳನ್ನು ಹೆಸರಿಸಿ ಅಂತ ಕೇಳಿದಾಗ ಸಿಂಪಲ್ ಆಗಿ ಯಾವುದಾದ್ರು ಐಹೊಳೆ ಅಂತಕ್ಕಂಥದ್ದಾಗಿರ್ಬೋದು, ಪಟ್ಟದಕಲ್ಲು ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಹಂಪಿ ಅಂತಕ್ಕಂಥದ್ದಾಗಿರ್ಬೋದು. ಸೊ ಯಾವುದೇ 2 ನೀವೇನು ಮಾಡ್ಬೋದಾಗಿತ್ತು ಅಂದರೆ ಸೊ ನೀವು ತಿಳ್ಕೊಬೋದು, ಅಂದರೆ ಬರೀಬೇಕಾಗುತ್ತೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿಶ್ವ ಪರಂಪರೆ ತಾಣಗಳು ಅರ್ಥ ಆಗ್ತಿದೆಯಲ್ವಾ? ದಯವಿಟ್ಟು ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕೇಳಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡ್ತಾ ಬಂದರೆ ನಮ್ಮ ಭಾರತ ಅಂತಕ್ಕಂಥದ್ದು ಏನು ನೋಡ್ತಾ ಬಂದರೆ ಇನ್ನು ಹಲವಾರು ಒಂದು ವಿಭಿನ್ನ ಕ್ಷೇತ್ರಗಳಿಗೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆ. ವೆರಿ ಇಂಪಾರ್ಟೆಂಟ್ ಅಪ್ಪ ಅಂದರೆ ನಮ್ಮ ಭಾರತ ಅಂತಕ್ಕಂಥದ್ದು ಯೋಗ ಮತ್ತು ಆಯುರ್ವೇದ ಇದು ಮಾನವನ ಭೌತಿಕ ಮತ್ತು ದೈಹಿಕ ಆಧ್ಯಾತ್ಮಿಕ ಚಿಂತನೆಗಳ ಒಂದು ಬೆಳವಣಿಗೆ ಆಗೋದಕ್ಕೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯೋಗ ಅಂಡ್ ಆಯುರ್ವೇದ are the special contributions. Yoga and Ayurveda are the special contributions of India to the physical and mental health of the man. The physical and mental health of the man. ಮಾನವನ ಒಂದು ದೈಹಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಗೆ ಬೇಕಾಗಿರ್ತಕ್ಕಂಥ ಯೋಗ ಮತ್ತು ಆಯುರ್ವೇದ ಅಂತಕ್ಕಂಥದ್ದು ನಮ್ಮ ಭಾರತೀಯರು ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾಗಿರುವಂಥ ಕೊಡುಗೆಯಾಗಿರುತ್ತೆ. ಮತ್ತೆ ಇನ್ನು ನೃತ್ಯ ಮತ್ತು ಸಂಗೀತ ಮತ್ತು ನೃತ್ಯ ಕ್ಷೇತ್ರಗಳನ್ನು ನೋಡ್ತಾ ಬಂದರೆ ನಮ್ಮ ಭಾರತದಲ್ಲಿ ಮುಖ್ಯವಾಗಿ ನೋಡ್ತಾ ಬಂದರೆ ಈ ಕರ್ನಾಟಿಕ್ ಮ್ಯೂಸಿಕ್ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಕುಚಿಪುಡಿ, ಮೋಹಿನಿ ಅಟ್ಟಂ, ಮತ್ತು ಇಲ್ಲಿ ಬರ್ತಕ್ಕಂಥ ಕುಚಿಪುಡಿ, ಮೋಹಿನಿ ಅಟ್ಟಂ, ಭರತನಾಟ್ಯ, ಯಕ್ಷಗಾನ ಮತ್ತು ಹಿಂದೂಸ್ತಾನಿ ಸಂಗೀತ ಇವೆಲ್ಲವೂ ಅಷ್ಟೇ ನಮ್ಮ ಭಾರತೀಯರ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕೊಡುಗೆಗಳು ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಲೈಕ್ ದಟ್. ಸೊ ದ ಭರತನಾಟ್ಯಂ, ದ ಕರ್ನಾಟಿಕ್, ಹಿಂದೂಸ್ತಾನಿ ಆ್ಯಂಡ್ ಕರ್ನಾಟಿಕ್ ಮ್ಯೂಸಿಕ್, ಭರತನಾಟ್ಯಂ, ಕುಚಿಪುಡಿ, ಮೋಹಿನಿ ಅಟ್ಟಂ, and the greatest the contributions to the India to provided the artist of the skills. ಅಂದರೆ ಇದೊಂದು ಕಲೆಯಲ್ಲಿ ಕೊಂಡು ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನಾಗಿ ನಾವಿಲ್ಲಿ ಪರಿಗಣನೆಯನ್ನು ಮಾಡ್ತಾ ಬರ್ತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡ್ತಾ ಬಂದರೆ ಇನ್ನು ನಮ್ಮ ಭಾರತ ಪ್ರಪಂಚಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದೆ ಅಂತ ನೋಡ್ತಾ ಬಂದರೆ ವೆರಿ ಇಂಪಾರ್ಟೆಂಟ್. ಈ ಒಂದು ಗಣಿತ ಕ್ಷೇತ್ರದಲ್ಲಿ ಈ ಶೂನ್ಯದ ಪರಿಕಲ್ಪನೆ ಮತ್ತು ಅಲ್ಲಿ ಬರ್ತಕ್ಕ ದಶಮಾಂಶ ಪದ್ಧತಿ ಅಂತಕ್ಕಂಥದ್ದು ನಮ್ಮ ಭಾರತೀಯರು ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥ ಒಂದು
ಒಂದು ಅದ್ಭುತವಾಗಿರುವಂಥ ಕೊಡುಗೆ ಅಂತ ಬಂದರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ದ ಗ್ರೇಟೆಸ್ಟ್ ದ ಕಾಂಟ್ರಿಬ್ಯೂಟ್ಸ್ ಟು ದಿ ಇಂಡಿಯಾ ದ ಪ್ರೊವೈಡೆಡ್ ಟು ವರ್ಲ್ಡ್ ದ ಕಾನ್ಸೆಪ್ಟ್ ಆಫ್ ಝೀರೋ ಅಂಡ್ ಡೆಸಿಮಲ್ ಸಿಸ್ಟಮ್ ವಿಚ್ ಆರ್ ದ ಕಾನ್ಸೆಪ್ಟ್ ಆಫ್ ಝೀರೋ ಅಂಡ್ ಡೆಸಿಮಲ್ ಸಿಸ್ಟಮ್. ಒಂದು ಶೂನ್ಯದ ಪರಿಕಲ್ಪನೆ ಮತ್ತು ದಶಮಾಂಶ ಪದ್ಧತಿಗಳ ಬಗ್ಗೆ ನಮ್ಮ ಭಾರತ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ ಅಂತ ನಾವಿಲ್ಲಿ ನೋಡ್ತಾ ಬರ್ತೀವಿ. ಸೊ ಹೀಗೆ ನಮ್ಮ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಪ್ರಾಚೀನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಾಚೀನಕ್ಕೂ ಸಹ ಅದ್ಭುತವಾಗಿ ಅದರಲ್ಲಿ ನಳಂದ ವಿಶ್ವವಿದ್ಯಾನಿಲಯ, ವಿಕ್ರಮಶೀಲ ವಿಶ್ವವಿದ್ಯಾನಿಲಯ, ಕಾಶಿ, ಪ್ರಯಾಗ, ವಿಕ್ರಮಶೀಲ ಇವೆಲ್ಲವೂ ಅಷ್ಟೇ ಪ್ರಮುಖವಾಗಿರುತ್ತೆ. ಇದನ್ನು 2 ಮಾರ್ಕ್ಸ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಅಂದರೆ ಭಾರತದಲ್ಲಿ ಕಂಡುಬರುವಂತಹ ಪ್ರಾಚೀನ ವಿಶ್ವವಿದ್ಯಾನಿಲಯಗಳು ಯಾವುವು, ನೇಮ್ ಎನಿ ಟು ಏನ್ಷಿಯಂಟ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಅಂತ ಕೇಳಿದಾಗ ಸೊ ಇಲ್ಲಿ ಕಾಶಿ ಆಗಿರ್ಬೋದು, ನಳಂದ ಆಗಿರ್ಬೋದು, ಪ್ರಯಾಗಶೀಲ ಆಗಿರ್ಬೋದು, ವಿಕ್ರಮಶೀಲ ಆಗಿರ್ಬೋದು, ಇವೆಲ್ಲವೂ ಅಷ್ಟೇ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಭಾರತದ ಒಂದು ವಿಶಿಷ್ಟವಾಗಿರುವ ಲಕ್ಷಣ ಯಾವುದು ಅಂದರೆ ವಿದೇಶಿಯರ ಆಕರ್ಷಣೀಯ ಕೇಂದ್ರವಾಗಿ ಭಾರತ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿದೇಶಿಯರ ಆಕರ್ಷಣೀಯ ಕೇಂದ್ರವಾಗಿ ಭಾರತ. ಇಂಡಿಯಾ ಹ್ಯಾಸ್ ಎ ಕಂಟ್ರಿ ಆಫ್ ಅಟ್ರಾಕ್ಷನ್ ಫಾರ್ ಫಾರಿನರ್ಸ್. ಇಂಡಿಯಾ ಹ್ಯಾಸ್ ಎ ಕಂಟ್ರಿ ಆಫ್ ಅಟ್ರಾಕ್ಷನ್ ಫಾರ್ ದಿ ಫಾರಿನರ್ಸ್. ನಮ್ಮ ಭಾರತ ಈ ಐತಿಹಾಸಿಕ ಸ್ಥಳಗಳು, ಶಿಕ್ಷಣ, ಪರಿಸರ, ಇಲ್ಲಿ ಕಂಡು ಬರ್ತಕ್ಕಂಥ ಬೀಚಸ್ಸು, ಇಲ್ಲಿ ಕಂಡು ಬರ್ತಕ್ಕಂಥ ವಾತಾವರಣದಿಂದ ಹಲವಾರು ಜನರು ಏನಾಗಿದ್ದಾರೆ ಅಂತಂದರೆ ಭಾರತವನ್ನು ಆಕರ್ಷಣೆ ಭಾರತ ಅಂತ ವಿದೇಶಿಗರನ್ನು ಆಕರ್ಷಣೆ ಮಾಡ್ತಾ ಇದೆ. ಅದಕ್ಕೆ ಇಂಡಿಯಾ ಹ್ಯಾಸ್ ಎ ಕಂಟ್ರಿ ಅಟ್ರಾಕ್ಷನ್ ಫಾರ್ ದಿ ಫಾರಿನರ್ಸ್. ಇಂಡಿಯಾ ಹ್ಯಾಸ್ ಎ ಕಂಟ್ರಿ ಅಟ್ರಾಕ್ಷನ್ ಫಾರ್ ದಿ ಫಾರಿನರ್ಸ್. ದೀಸ್ ಆಲ್ ಆರ್ ದಿ ವೆರಿ ಇಂಪಾರ್ಟೆಂಟ್ ದ ಸ್ಪೆಷಲ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಹಿಸ್ಟ್ರಿ. ಎಲ್ಲವೂ ಅಷ್ಟೇ ಭಾರತೀಯ ಇತಿಹಾಸದ ಪ್ರಮುಖವಾಗಿರ್ತಕ್ಕಂಥ ಒಂದು ಲಕ್ಷಣಗಳನ್ನಾಗಿ ನಾವು ನೋಡ್ತಾ ಬರ್ತೀವಿ. ಇಷ್ಟು ಅರ್ಥ ಆಯ್ತಲ್ವಾ? ಓಕೆ.